ದಿನಾಂಕ 1/6/2026ಗೆ ಬೆಳಗ್ಗೆ 8 ಬ್ರಹ್ಮವರ ಬಸ್ ಸ್ಟ್ಯಾಂಡಿಂದ ಒಬ್ಬ ಮೈನರ್, ಬ್ರಹ್ಮವರ ಮೂಲತಃ ಒಬ್ಬ ಮೈನರ್ ಹುಡುಗನನ್ನು, ಬ್ರಹ್ಮವರ ಮೂಲತಃ ಇಬ್ಬರು ಜನ ಅವರೊಂದು ಬಸ್ಸಲ್ಲಿ ಕುಂಜತ್ತೂರು ಪದವು ತಲಪಾಡಿ ಸ್ಟೇಟ್, ಕೇರಳ ಸ್ಟೇಟಲ್ಲಿರುವಂಥ ಜಾಗ, ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಟಿಂಬರ್ ಫ್ಯಾಕ್ಟ್ರಿಯಲ್ಲಿ ಅವರ ಇಚ್ಛೆ ಇಲ್ಲದಿದ್ದರೂ ಫೋರ್ಸ್ಫುಲಿ ಕೆಲಸವನ್ನು ಮಾಡಿಸ್ತಾಯಿದ್ದರು. ಈ ಘಟನೆ ಆಗಿದ ನಂತರ 9ನೇ ತಾರೀಕಿಗೆ ಈ ಮೈನರ್ ಆಗಿರುವಂತಹ ಹುಡುಗ ನಾನು ವಾಪಸ್ ಊರಿಗೆ ಹೋಗ್ತೀನಿ, ನನ್ನನ್ನು ಬಿಡಬೇಕು ಅಂತ ಹೇಳಿದ್ದಾಗ ಇದರಲ್ಲಿ ಇರುವಂಥ ಆರೋಪಿಗಳು ಒಬ್ಬ ಸುಚಿತ್ ನಾಯಕ್ ಎಂಬವರು, ಅವರು ಬ್ರಹ್ಮವರ ಮೂಲದವರೇ. ಅವರು ಒಂದು ವಯರಿಂದ ಅವನನ್ನು ಅಟ್ಯಾಕ್ ಮಾಡ್ತಾರೆ. ಅದಲ್ಲದೆ ಇನ್ನೊಬ್ಬ ಆರೋಪಿ ವಿಖ್ಯಾತ್ ಎಂಬವರು, ಅವರು ಸಹ ಇಲ್ಲಿ ಬ್ರಹ್ಮವರ ಮೂಲದವರೇ. ಅವರು ಇವನನ್ನು ನೈಫ್ ತೋರಿಸಿ, ನೈಫಿಂದ ಒಂದು ಕುತ್ತಿಗೆಗೆಲ್ಲ ಇಟ್ಟು ಥ್ರೆಟನ್ ಮಾಡುವಂಥದ್ದು ಘಟನೆ ಆಗಿದೆ. ಈ ಥ್ರೆಟನ್ ಮಾಡುವಂಥದ್ದು ಮತ್ತು ಈ ಮೈನರ್ ಬಾಯನ್ನು ಅಸಾಲ್ಟ್ ಮಾಡುವಂಥದ್ದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಶೇರ್ ಮಾಡಿದ್ದಾರೆ. ಆ ವಿಡಿಯೋ ರೆಕಾರ್ಡ್ ಮಾಡಿರುವಂಥದ್ದು ಒಬ್ಬ ಮೈನರ್ ಹುಡುಗ ಇದ್ದಾನೆ. ಇದರ ಸಂಬಂಧಪಟ್ಟ ಹಾಗೆ ಮಾಹಿತಿ ಬಂದ ಕೂಡಲೇ ಉಡುಪಿ ಜಿಲ್ಲಾ ಪೊಲೀಸು ಆ ವ್ಯಕ್ತಿಯನ್ನು ಸಂಪರ್ಕಿಸಿ ಅವರ ತಾಯಿಯಿಂದ ಅವರ ಕುಟುಂಬದವರಿಂದ ಕಂಪ್ಲೇಂಟನ್ನು ತೊಗೊಂಡಿದ್ದೀವಿ. CR ನಂಬರ್ 117/2026 ಬ್ರಹ್ಮವರ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ. ಅದು ಭಾರತೀಯ ನ್ಯಾಯ ಸಂಹಿತದ ಸೆಕ್ಷನ್ಗಳು, ಅದಲ್ಲದೆ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಮತ್ತು SC/ST ಅಟ್ರಾಸಿಟೀಸ್ ಆ್ಯಕ್ಟ್ ಸೆಕ್ಷನ್ಗಳ ಅಡಿಯಲ್ಲಿ ಜಾರಿ ಮಾಡಲಾಗಿದೆ. ಇದರಲ್ಲಿ ಇರುವಂಥ ಇಬ್ಬರು ಪ್ರಮುಖ ಆರೋಪಿಗಳು ವಿಖ್ಯಾತ್ ಆಚಾರ್ಯ ಹಾಗೂ ಸುಚಿತ್ ನಾಯಕ್, ಇಬ್ಬರನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯ ಮುಂದೆ ಪ್ರೊಡ್ಯೂಸ್ ಮಾಡಿ ಅವರು ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾರೆ. ಇದರಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿರುವಂಥ ಮೈನರ್ ಹುಡುಗ ಯಾರಿದ್ದಾನೆ ಆ ಹುಡುಗನನ್ನು ನಾವು ಜುವೆನೈಲ್ ಜಸ್ಟಿಸ್ ಮೋಡ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿದೆ. ಇದರಲ್ಲಿ ಮುಂದಿನ ಕಾನೂನು ಕ್ರಮಕ್ಕೆ ಕೇಸನ್ನು DCRಗೆ ಪತ್ತೆ ಮಾಡಲಿಕ್ಕೆ ಹ್ಯಾಂಡ್ ಓವರ್ ಮಾಡಲಾಗ್ತದೆ.